ಅಮ್ಮ, ನನ್ನ ವಿಷಯದಲ್ಲಿ ತಡ ಆದ್ರೂ ನಿಮ್ಗೆಲ್ಲ ಒಳ್ಳೇದನ್ನ ಮಾಡಿದ್ಯಾ. ಹಾಗೆ ನನ್ನ ಮಗ ವೇದಾಂತ್ ವಿಷಯದಲ್ಲಿ ಕೂಡ ನೀನು ಯಾವತ್ತೂ ತಪ್ಪು ಮಾಡಲ್ಲ. ನನ್ನ ಮಗ ವೇದಾಂತ್ ವಿಷಯದಲ್ಲಿ ನೀನು ಅವನಿಗೆ ಒಳ್ಳೇದೇ ಮಾಡ್ತೀಯ ಅಂತ ನಾನು ನಿಂಗೆ ನಂಬಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಮಗ ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡುತ್ತಾಯಿ. ನನ್ನ ಮಗನ್ಗೆ ಯಾವುದೇ ತರದ ಅಪಾಯ ಆಗಲ್ಲ ಅನ್ನೋ ನಿನ್ ಸೂಚನೆ ಕೊಡೋವರೆಗೂ ನಾನು ಇಲ್ಲಿಂದ ಕದಲಲ್ಲಮ್ಮ. ನೀವು ಈ ಥರ ಮಂಡಿ ನಮಸ್ಕಾರ ಮಾಡೋದು ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲಮ್ಮ. ಪ್ಲೀಸ್ ಇಲ್ಲಿಗೆ ನಿಲ್ಲಿಸಿ. ಅಮ್ಮ, ಇನ್ನು ಒಂದು ಸುತ್ತು ಹೊಡೆದ್ರೂ ನಿಮ್ಮ ಮಂಡಿಗೆ ಏನಾದರೂ ಆಗ್ಬಿಡತ್ತೆ. ಆಲ್ರೆಡಿ ಸುಸ್ತಾಗಿದ್ದೀರಾ. ಪ್ಲೀಸ್ ಅಮ್ಮ. ಇಲ್ಲ, ವೇದಾಂತ್ ಅವ್ರು ಸಿಗೋವರೆಗೂ ನಾನು ಮಂಡಿ ಸೇವೆ ಮಾಡ್ತಾನೆ ಇರ್ತೀನಿ. ಎಷ್ಟು ದಿನ ಆದ್ರೂ ಪರವಾಗಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಮ್ಮ. ಏನಾದರೂ ಹೆಚ್ಚು ಕಮ್ಮಿ ಆದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಮ್ಮ, ಮಂಡಿ ಸೇವೆ ನಿಲ್ಸೋ ಹಾಗಿಲ್ಲ. ವೇದಾಂತ್ ಅವ್ರು ಸಿಗೋವರೆಗೂ ಮಂಡಿ ಸೇವೆ ಮಾಡ್ತಾ ಇರ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಅವ್ನು ಸಿಗೋದು ಒಂದು ವಾರ ಆಗ್ಬೋದು, ವರ್ಷ ಆಗ್ಬೋದು. ಅಲ್ಲಿವರೆಗೂ ಇವಳು ಮಂಡಿ ಸೇವೆ ಮಾಡ್ತಾನೆ ಇರ್ತಾಳ. ಏನಾದರೂ ಮಾಡ್ಕೊಂಡು ಹಾಳಾಗ್ಬೋದು. ನೀನು ಸುಮ್ಮನೆ ನಿಂತ್ಕೊ. ವೇದಾಂತ್ ಅವ್ರ ಸ್ವಂತ ಮಗ ಅಲ್ಲದೆ ಇದ್ರು ವೈಜಯಂತಿ ಅಮ್ಮ ಮಂಡಿ ನಮಸ್ಕಾರ ಮಾಡ್ತಿದ್ದಾರೆ. ನಾನು ಒಳ್ಳೆ ಸೇವೆ ಮಾಡ್ತೀನಿ ಅದಿತಿ. ಏನು ಹೇಳ್ತಿದ್ಯಾ? ನೀನು ಉರುಳು ಸೇವೆ ಮಾಡ್ತೀಯಾ? ಹೌದು ಅದಿತಿ, ಯಾಕೋ ಮನ್ಸು ತಡೀತಾ ಇಲ್ಲ. ಉರುಳು ಸೇವೆ ಮಾಡಿದ್ಮೇಲಾದರೂ ಒಳ್ಳೇದಾಗುತ್ತೇನೋ ಅಂತ ಅನ್ನಿಸ್ತಿದೆ. ಲೇ, ಭಾವಂಗೇನು ಆಗದೆ ಇರಲಿ, ಅವ್ರು ಹುಷಾರಾಗಿ ವಾಪಸ್ ಬರಲಿ ಅಂತ ತಾನೇ ನಿನ್ನ ದೇವ್ರ ಹತ್ರ ಬೇಡ್ಕೊಂಡಿದ್ದು. ಮತ್ತ್ಯಾಕೆ ಉರುಳು ಸೇವೆ ಮಾಡ್ತೀಯಾ? ಅವ್ರಿಗೆ ಏನಾಗಲ್ಲ, ವಾಪಸ್ ಬರ್ತಾರೆ. ಇಲ್ಲ ಕಣೆ, ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ. ವೇದಾಂತ್ ಸಿಗ್ಲಿ ಅಂತ ಎಲ್ಲ ಥರನೂ ಪ್ರಯತ್ನ ಮಾಡಾಯ್ತು. ಈಗ ಉರುಳು ಸೇವೆನೂ ಮಾಡ್ತೀನಿ. ಆಗ ದೇವ್ರ ಮನಸ್ಸು ಕರಗಿ ಏನಾದರೂ ಒಳ್ಳೇದಾದರೂ ಆಗ್ಬೋದು. ನನ್ನ ಮಾತು ಕೇಳೆ, ಅದೆಲ್ಲ ನಿನ್ನಿಂದ ಆಗಲ್ಲ. ನನ್ನ ಕಷ್ಟ ನಿಂಗೆ ಈಗ ಅರ್ಥ ಆಗಲ್ಲ ಕಣೆ. ನೀನು ಮದುವೆ ಆಗ್ತಿಯಲ್ಲ, ಅವಾಗ ನಿನಗೆ ಅರ್ಥ ಆಗತ್ತೆ ಗಂಡ ಅಂದರೆ ಏನು ಅಂತ. ತಗೋ, ಫೋನ್ ಇಟ್ಕೋ. ವಿಕ್ಕಿ ಬಾಬಾ ಸಾರ್ಥಕಣ್ಣ ಮೆಸೇಜ್ ಕಾಲ್ ಮಾಡಿದ್ರೆ ನಂಗೆ ಹೇಳು, ಆಯಿತಾ?
ವಿಕ್ಕಿ ಬಾಬಾ ಫೋನ್ ಮಾಡಿದ್ದಾರೆ. ವೇದಾಂತ್ ಇರೋ ಲೊಕೇಶನ್ ಗೊತ್ತಾಗಿದೆ. ಹೇಳಿಮ್ಮ. ಅಮ್ಮ ಇವಾಗಲಾದ್ರೂ ನಿಲ್ಲಿಸಿ ಪ್ಲೀಸ್, ಎದ್ದೇಳಿ. ಸಾರಿ ಬಾಬಾ, ಈಗ ಹೇಳಿ ಯಾವ್ರಲ್ಲಿದ್ದಾನೆ, ಎಲ್ಲಿದ್ದಾನೆ? ನಿಮ್ಗೇನಾದ್ರೂ ಅಡ್ರೆಸ್ ಗೊತ್ತಿದ್ಯಾ? ನೋಡಿ ನದ್ನಿ, ಅದು ಲೊಕೇಶನ್ ಬಂದು ಅಮೃತೂರ್ ಹತ್ರ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಇಟ್ಟಿದಾರಂತೆ. ಓ, ಅಮೃತೂರ್ ಹತ್ರನಾ? ಹಾ ನೋಡಿ ನದ್ನಿ, ಅಲ್ಲಿಗೆ ನೀವೇ ಹೋಗ್ಬೇಕಾಗತ್ತೆ. ಸರಿ ಬಾಬಾ, ಈಗಲೇ ಹೋಗ್ತೀವಿ. ವೆಯ್ಟ್, ನೀನು ಒಬ್ಳೆ ಹೋಗೋದು ಬೇಡ, ನಿನ್ ಜೊತೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಹಾ ಬಾಬಾ, ನೀವು ಹುಷಾರು. ಸರಿ. ಅಮೂಲ್ಯ ಅವರೇ, ವೇದಾಂತ್ ಇರೋ ಜಾಗ ಗೊತ್ತಾಗಿದೆ ಅಲ್ವಾ? ಪೊಲೀಸವ್ರಿಗೋಸ್ಕರ ವೇಟ್ ಮಾಡೋದು ಬೇಡ, ಬನ್ನಿ ನಾವು ಅಲ್ಲಿಗೆ ಹೋಗೋಣ. ಹಾಂ, ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ಬನ್ನಿ ನಾವು ಹೊರಡೋಣ. ಏ ಅಮ್ಮೋ, ನೀವಿಬ್ಬರೇ ಹೋಗೋದು ಬೇಡ ಕಣೆ, ಆ ರೌಡಿಗಳು ಸರಿ ಇಲ್ಲ. ಅವ್ರು ಏನು ಬೇಕಾದರೂ ಮಾಡಲಿ, ನಾವು ಮಾತ್ರ ವೇದನ ಬಿಡಿಸ್ಕೊಂಡು ಬಂದೇ ಬರ್ತೀವಿ ಅಷ್ಟೇ. ಹಠ ಮಾಡಬೇಡ ಅಮ್ಮೋ, ಸ್ವಲ್ಪ ನಾನು ಹೇಳೋದನ್ನ ಕೇಳು. ಇದು ಹೇಳ್ತಾ ಕೇಳ್ತಾ ಕೂರೋ ಟೈಮ್ ಅಲ್ಲ. ಮೊದಲು ವೇದನ್ನ ಅವರಿಂದ ಬಿಡಿಸ್ಬೇಕು, ವೇದನ್ನ ಅವರಿಂದ ಕಾಪಾಡಬೇಕು. ಅಕ್ಕ, ನಿಮ್ಮ ಜೊತೆ ನಾನು ಬರ್ತೀನಿ ಕಣೆ. ಆದರೆ ಆ ರೌಡಿಗಳ ಹತ್ರ ಮಚ್ಚು ಲಾಂಗ್ ಎಲ್ಲ ಇರುತ್ತಲ್ಲ, ಬಾಬನ್ ಹೇಗೆ ಬಿಡಿಸ್ಕೊಂಬರೋದು? ಅವ್ರ ಮಚ್ಚು ಲಾಂಗ್ಗಿಂತ ನಾವು ವೇದನ್ನ ಬಿಡಿಸ್ಕೊಂಡು ಬರಬೇಕು ಅನ್ನೋ ನಿರ್ಧಾರ ತುಂಬ ಶಾರ್ಪ್ ಆಗಿದೆ. ಹುಚ್ಚಾಗಿ ಮಾತಾಡಬೇಡ ಅಮ್ಮ. ಬುಲೆಟ್ ಬಿದ್ರು ಮಚ್ಚು ಬಿದ್ರು ಹೋಗೋದು ನಮ್ಮ ಪ್ರಾಣ, ಅದು ಗೊತ್ತಿರಲಿ. ಹಾಗಂತ ಹೆದರ್ಕೊಂಡು ಇಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ಅಣ್ಣನ ಮೇಲಿರೋ ಪ್ರೀತಿನ, ಅವನನ್ನ ಕಾಪಾಡಬೇಕು ಅನ್ನೋ ಧೈರ್ಯ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ಅಮ್ಮ. ಹಾಗಿದ್ರೆ ಅಣ್ಣಂಗೆ ಅವರನ್ನ ಫೇಸ್ ಮಾಡೋ ಧೈರ್ಯ ಇರಲಿಲ್ವಾ? ಮುಂಚೆ ಹೊತ್ತು ರೌಡಿಗಳ ಜೊತೆ ಫೈಟೇ ಮಾಡಿಲ್ವಾ? ಆದ್ರೂ ಅಣ್ಣ ಯಾಕೆ ಲಾಕ್ ಆಗಿದ್ದಾನೆ? ನಾವು ಬರೀ ಹೆಣ್ಮಕ್ಳು ಮಾತ್ರ, ಅವ್ರ ಜೊತೆ ಗುದ್ದಾಡಿ ಅಣ್ಣನ ಬಿಡ್ಸ್ಕೊಂಡ್ ಬರಕ್ ಆಗಲ್ಲ. ನಮ್ಮ ಜೊತೆ ವಿಕ್ಕಿ ಅಣ್ಣ ಪೊಲೀಸ್ನವ್ರು ಹೆಲ್ಪ್ ತಗೊಂಡು ಹೋಗೋದು ಒಳ್ಳೇದು. ಹೇಗೋ ನನ್ನ ಗಿಮಿಕ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ಯಾ. ಪ್ರೌಡ್ ಆಫ್ ಯು. ಬಟ್ ಅದನ್ನ ಇಷ್ಟೋ ತನಕ ಜೀವಂತವಾಗಿ ಹಾಕಿಟ್ಟಿದ್ಯಾ. ಏಯ್, ಜಾಸ್ತಿ ಆಯ್ತು ಕಣೋ ನಿಂದು. ಏನೇ ಮಿಟಿ ಕಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಅದು ಎದುರಾಳಿ ರೇಂಜ್ನ ಮೇಂಟೈನ್ ಮಾಡೋ ಹಾಗಿರ್ಬೇಕು. ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೇಲ್ ಅನ್ನೋ ಜಾಗದಲ್ಲಿ ಟಿಕ್ ಮಾಡಿದ್ರೆ ಗಂಡ್ಸ್ ಅನ್ಸ್ಕೊಳ್ಳಲ್ಲ. ಗುಂಡಿಗೆಲಿ ದಮ್ ಕೂಡ ಇರಬೇಕು. ನೀನ್ ಮಾಡಿರೋ ತಪ್ಪು ಅಂತ ನಿನಗೆ ಅರ್ಥ ಆಗಿ ನೀನು ತುಂಬಾ ಪಶ್ಚಾತ್ತಾಪ ಪಡ್ತೀವಿ ಅಲ್ವಾ? ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತೀನಿ. ನಿನ್ನ ಕಣ್ಣಲ್ಲಿ ಕಾಣ್ತಿರೋ ಭಯ ಅದನ್ನು ಹೇಳ್ತಿದ್ದಾರೆ. ಅದೆಲ್ಲ ಬಿಡು ಮಿಸ್ಟರ್ ವೇದಾಂತ್. ನಿನ್ನೆಲ್ಲ ಕಿಡ್ನಾಪ್ ಮಾಡಿ ಕೂರ್ಸಿದೀವಲ್ಲ, ನಿನ್ನ ನೋಡೋಕೆ ನಿಮ್ ಕಡೆಯವ್ರು ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡೆ. ಯಾರೂ ಬಂದಿಲ್ಲ. ಆ ವೀಲ್ ಚೇರ್ ಧ್ರುವ ಎದ್ ನಿಂತ್ಕೊಂಡು ನಿನ್ನ ಬಿಡ್ಸಕ್ಕೆ ಬರ್ತಾನೆ ಅಂತ ಅನ್ಕೊಂಡೆ. ಅವನಂತೂ ಬರ್ಲಿಲ್ಲ. ಇನ್ಯಾರು ಬರ್ತಾರೆ? ನಿನ್ ತಮ್ಮ ವಿಕ್ಕಿ ಬರ್ತಾನ? ಇನ್ನೇನಿದ್ರು ನಿಮ್ ಮನೆ ಹೆಣ್ಮಕ್ಳು ಬರ್ಬೇಕಷ್ಟೇ. ಅವ್ರನ್ನ ಬಿಟ್ರೆ ಇನ್ಯಾರು ಗತಿದ್ದಾರೆ ನಿಂಗೆ? ನೋಡಪ್ಪ, ನಮ್ಮ ಮನೆ ಹೆಣ್ಮಕ್ಳನ್ನ ನೆನೆಸ್ಕೊಂತಿದ್ಯಲ್ಲ, ನಿನ್ನ
ನಿನ್ನ ಹೊಸ್ಕಾಕೋದಕ್ಕೆ ಇವರೇ ಸಾಕು ಅಂತ ಬಂದಿದ್ದಾರೆ. ಅದರಲ್ಲೂ ಅಲ್ಲಿ ನಿಂತಿದ್ದಾಳಲ್ಲ, ಅವಳು ನನ್ನ ಹೆಂಡತಿ. ಈ ಗ್ಯಾಂಗಿಗೆ ಅವಳ ಲೀಡರ್. ಪುಟ್ಟ ರೌಡಿ. ನೋಡ್ಕೊ. ಅಣ್ಣ, ನೀವ್ ಯಾಕೆ ಬರೋದಕ್ಕೆ ಹೋದ್ರಿ ಇಲ್ಲಿ? ಯಾರು ಕರ್ಕೊಂಡ್ ಬಂದಿದ್ದೆ ಮನೇಲಿ? ಸುಮ್ಮನೆ ವೇದಾಂತ್, ನಿಂಗೇನು ಆಗಿಲ್ಲ ತಾನೆ? ಹುಷಾರಾಗಿದೆಯಲ್ಲ? ನಾನು ಹುಷಾರಾಗಿದ್ದೀನಿ. ಬಾಬಾ ಎಂಥ ಎಮೋಷನಲ್ ಸೀನು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ನಾನೇ ಕನೆಕ್ಟ್ ಆಗ್ಬಿಡ್ತಾ ಇದ್ದೆ. ಲೋ ನಗ್ರೋ, ಹೊಟ್ಟೆ ಹುಣ್ಣಾಗೋಷ್ಟು ನಗಿ. ಇವನನ್ನ ಬಿಡಿಸ್ಕೊಂಡು ಹೋಗೋಕೆ ಈ ಮಹಿಳಾ ಮಣಿಗಳು ಬಂದಿದಾರಂತೆ. ಏನು ನೀನು ರೌಡಿ ಬೇಬಿನಾ? ಈ ಲೇಡೀಸ್ ಟೀಮ್ಗೆ ಗ್ಯಾಂಗ್ ಲೀಡ್ರಾ? ಲೋ ಮರಿ, ನಿಂಗಿಂತ ಶೋಕಿ ಎಲ್ಲ ಬೇಕಾ? ಚಿಲ್ಡ್ರೆ ಪಲ್ರೆ ಪಿಕ್ ಪಾಕೆಟ್ ಮಾಡ್ಕೊಂಡಿದ್ದವನು ಈಗ ಸಡನ್ ಆಗಿ ಬೆಳಿಬೇಕು ಅಂತ ಇಂಥ ದೊಡ್ಡ ಮನುಷ್ಯನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಲ್ಲ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಂಗೆ? ರೌಡಿ ಬೇಬಿ ಗಂಡನಮ್ಮ ಇವನು. ಅನ್ಯಾಯವಾಗಿ ಒಂದ್ ಸೀನ್ ಕೊಟ್ರೇನೆ ಕ್ವೆಶ್ಚನ್ ಮಾಡೋಳು ನಾನು. ಇನ್ನ ನನ್ ಗಂಡನೇ ಕರ್ಕೊಂಡು ಸೀನ್ ಮಾಡ್ತಿದ್ಯಲ್ಲ, ಬಿಟ್ಬಿಡ್ತೀನಾ? ನಮ್ಮ ಅಡ್ರೆಸ್ಸು ಪಿನ್ ಕೋಡು ಎರಡು ಸೇರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಯಾವ್ದಕ್ಕೂ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಬಿಡು, ಆಯ್ತಾ? ಇವಳು ತುಂಬಾನೇ ಮಾತಾಡ್ತಾ ಇದ್ದಾಳೆ. ಕಟ್ ಹಾಕೊಳ್ಳೋಣ. ಏ ಚಲೋ ಬಾಸ್ ಬಂದ್ರು. ಹೆಂಡತಿ, ಅಮ್ಮ, ಅಗ್ರಜ ಬಂದ, ಬನ್ನಿ. ಅಗ್ರಜ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಇವ್ರುಗಳ ಕಣ್ಣು ಬಿದ್ದ ಮೇಲೆ ನನ್ನ ಮಗನ್ಗೆ ಹೀಗಾಗಿರೋದು. ಸರಿಮ್ಮ, ದುಷ್ಟರ ಕಣ್ಣು, ಕಂಡವ್ರ ಕಣ್ಣು, ಚೆಟ್ಟ ಕಣ್ಣು, ಯಾರ ಕಣ್ಣು ಬೀಳ್ದೆ ಇರಲಿ. ಒಂದ್ಸಲ ಥೂ ಮಾಡಿ. ವೇದಾಂತ್, ನೀನ್ ಸ್ವಲ್ಪ ರೆಸ್ಟ್ ಮಾಡು ಬಾ. ವೇದಾಂತ್, ಇದೆಲ್ಲ ಹೇಗಾಯ್ತು? ನಿನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಅವನು ಇವಾಗ ತಾನೇ ಬಂದಿದ್ದಾನೆ, ಸುಸ್ತಾಗಿದ್ದಾನೆ, ವೀಕ್ ಆಗಿದ್ದಾನೆ. ಹೊಟ್ಟೆಗೇನಾದ್ರೂ ಕೊಟ್ಟು ಅವನು ರೆಸ್ಟ್ ಮಾಡಲಿ, ಆಮೇಲೆಲ್ಲ ಅವನೇ ಹೇಳ್ತಾನೆ. ವೇದಾಂತ್ ತಗೋ, ತುಂಬಾ ಕಾಲ್ಸ್ ಬರ್ತಾ ಇತ್ತು. ಮೇ ಬಿ ಬಿಸ್ನೆಸ್ ಕಾಲ್ಸ್ ಅನ್ಸುತ್ತೆ, ಮಾತಾಡು. ನಾನು ಹೋಗಿ ಕಾಫಿ ತಗೊಂಡ್ ಬಂದ್ಬಿಡ್ತೇನೆ. ಥ್ಯಾಂಕ್ಸ್. ಅಗ್ರಜ, ಹೌ ಆರ್ ಯು ನೌ? ಎಲ್ಲ ಓಕೆನಾ? ಐ ಪರ್ಫೆಕ್ಟ್ಲಿ ಫೈನ್ ವಿಕ್ರಾಂತ್. ವೇದಾಂತ್ ಅವ್ರೆ, ಹೇಗಿದ್ದೀರಾ? ಚೆನ್ನಾಗಿ ಮಲಗಿದ್ರಾ? ಸುಸ್ತು ಕಡಿಮೆ ಇದೆಯಾ? ನಿದ್ದೆ ಸಕ್ಕದಾಗಾಯ್ತಮ್ಮ. ಇನ್ಫ್ಯಾಕ್ಟ್ ನಾನು ತುಂಬಾ ಫ್ರೆಶ್ ಫೀಲ್ ಆಗ್ತದೆ. ಸ್ವಲ್ಪ ಸುಸ್ತಿದೆ, ಒಂದ್ 2 ದಿನ ನಾರ್ಮಲ್ ಆಗ್ಬಿಡ್ತೀನಿ. ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ಹಾಗೆ ಚೆನ್ನಾಗಿ ಊಟ ಮಾಡಿ. ದೇಹ ದಂದಿದೆ ಅಲ್ವಾ?
ಕಾಫಿ ತಗೋ. ಥ್ಯಾಂಕ್ಸ್ ಬಜಾರಿ. ನಿನ್ನ ಕೈಯಾರೆ ಮಾಡ್ಕೊಡೋ ಕಾಫಿನ ನಾನು ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಈಗ ಐ ಫೀಲ್ ಬೆಟರ್, ಆಕ್ಚುಲಿ ಫೀಲ್ ಗುಡ್. ಅಗ್ರಜ, ಅವತ್ತು ಏನಾಯ್ತು? ಅವ್ರು ನಿನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು? ಬಾಬಾ, ಈಗ ಆ ವಿಷಯ ಬೇಕಿತ್ತಾ? ಇಲ್ಲ ರೋಡಿ ನನ್ನಿ, ನನಗೆ ಗೊತ್ತಾಗ್ಲೇಬೇಕು. ನೀನ್ ಹೇಳ ಅಗ್ರಜ. ನನ್ನ ಜೊತೆ ಪ್ರಜ್ವಲ್ನ ಕೂಡ ಕಿಡ್ನಾಪ್ ಮಾಡಿದ್ರು. ಆದ್ರೆ ಪ್ರಜ್ವಲ್ಗೆ ಏನು ಮಾಡಿದ್ರು, ಅವ್ರು ಎಲ್ಲಿಗೆ ಹೋದ್ರು ನನಗೇನು ಗೊತ್ತಿಲ್ಲ. ನನಗೆ ಎಚ್ಚರ ಆದಾಗೆಲ್ಲ ಅವ್ರು ನನಗೆ ಯಾವುದೋ ಇಂಜೆಕ್ಷನ್ ಕೊಡ್ತಿದ್ರು. ನಾನು ಮತ್ತೆ ಮೂರ್ಛೆ ಹೋಗ್ತಿದ್ದೆ. ಯಾವಾಗಲೂ ತಲೆ ತಿರುಗೋ ಹಾಗಾಗ್ತಿತ್ತು, ಕಣ್ಣು ಮಂಜಾಗ್ತಿತ್ತು. ಹಗಲು ಯಾವುದು ರಾತ್ರಿ ಯಾವುದು ಯಾವುದು ಗೊತ್ತಾಗ್ತಿರ್ಲಿಲ್ಲ. ಅವ್ರು ನನಗೆ ಏನು ಮಾಡ್ತಿದ್ದಾರೆ ಅಂತಲೂ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿದ್ದು ನೀವುಗಳೆಲ್ಲ ಬಂದ್ಮೇಲೆ. ಆ ಕಲ್ಪ್ರಿಟ್ ತೇಜಸ್ ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅವನು ಎಲ್ಲೂ ತಲೆ ಎತ್ಕೊಂಡು ಓಡಾಡಬಾರ್ದು. ಹಾಗೆ ಮಾಡ್ತೀನಿ ಅಗ್ರಜ. ಅಗ್ರಜ, ನಿನಗೆ ಇನ್ನೊಂದು ವಿಷಯ ಹೇಳೋದೊಂದು ಮರ್ತುಬಿಟ್ಟೆ. ಆ ACP ಕಾಲ್ ಮಾಡಿದ್ರು. ನೀನು ಕಿಡ್ನಾಪ್ ಆಗಿರೋ ವಿಷಯ ಕೇಳಿ ಬೇಜಾರು ಮಾಡ್ಕೊಂಡ್ರು. ಬಟ್ ಆ ತೇಜಸ್ ನಮ್ಮ ಹತ್ರ ಸುಮ್ಮನೆ ಬಿಡಲ್ವಂತೆ, ಒದ್ದು ಒಳಗಡೆ ಆಗ್ತಾರೆ. ಸೂರ್ಯನಾರಾಯಣನ್ ಫ್ಯಾಮಿಲಿನ ಸರ್ವನಾಶ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಹೆಸರು ಬದಲಾಯಿಸ್ಕೊಂತೀನಿ. ಒಂದು ನಿಮಿಷ ಬರ್ತೀನಿ. ನಮ್ಮೋರು ತಮ್ಮೋರು ಅಂತ ನೋಡದೆ ತಿರುಗಿ ಕೊಡ್ತಿದ್ರು. ಯಾವಾಗ್ಲೂ ನ್ಯಾಯದ ಪರವಾಗಿ ನಿಲ್ತಿದ್ರು. ಒಂದೇ ಮಾತಲ್ಲಿ ಹೇಳಿದ್ರೆ, ನಿಮ್ ತಂದೆ ದೇವ್ರಂತ ಮನುಷ್ಯ, ಅಂತವ್ರನ್ನ ನನ್ ಗಂಡನಾಗ್ ಪಡೆಯೋದಿಕ್ಕೆ ನಾನ್ ತುಂಬಾ ಪುಣ್ಯ ಮಾಡಿದ್ದೆ. ಹಾಗಾದ್ರೆ ನಮ್ಮ ಫ್ಯಾಮಿಲಿಗೆ ತೊಂದರೆ ಮಾಡಬೇಕು ಅಂತ ಟ್ರೈ ಮಾಡ್ತಿರೋರಿಗೆ ಖಂಡಿತವಾಗ್ಲೂ ಅಪ್ಪನ ಮೇಲೆ ದ್ವೇಷ ಇದ್ದೇ ಇರುತ್ತೆ. ಇಲ್ಲ ವೇದಾಂತ್, ನಿಮ್ ತಂದೆ ಎಲ್ರಿಗೂ ಊರಲ್ಲಿ ಬೇಕಾಗಿದ್ದವ್ರೆ. ಹಾಗಾಗಿ ಅವ್ರ ಮೇಲೆ ಯಾರಿಗೂ ದ್ವೇಷ ಇರೋಕೆ ಸಾಧ್ಯ ಇಲ್ಲ. ಅವ್ರಿಗೆ ಶತ್ರುಗಳೇ ಇರ್ಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದಾ? ಮತ್ ಯಾಕೆ ಅವನ ಅಪ್ಪನ ಹೆಸರು ಹೇಳ್ದ? ಅವ್ರಿಗೂ ಅಪ್ಪನಿಗೆ ಏನ್ ಸಂಬಂಧ ಇರ್ಬೋದು? ಇಲ್ಲಮ್ಮ, ನಮ್ಮ ಪಾಸ್ಟ್ಗೋ ವ್ಯಕ್ತಿಗೂ ಏನೋ ಸಂಬಂಧ ಇದೆ. ಖಂಡಿತವಾಗ್ಲೂ ಏನೋ ಲಿಂಕ್ ಇದೆ ಅನ್ನಿಸ್ತೇನೆ. ಇಲ್ಲ ವೇದಾಂತ್, ಅವ್ರಿಗೆ ಶತ್ರುಗಳಿದ್ದಾರೆ ಅಂದ್ರೆ ನಾನಂತೂ ನಂಬೋದಿಲ್ಲ. ಯಾಕಂದ್ರೆ ನಿಮ್ ತಂದೆ ತುಂಬಾ ಒಳ್ಳೆ ಮನುಷ್ಯ. ಮೇಲಾಗಿ ಅವರು ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ. ನೊಂದವ್ರಿಗೆ ಬಂದವ್ರಿಗೆ ನ್ಯಾಯ ಕೊಟ್ಟಿದ್ದಾರೆ. ಅವ್ರನ್ನ ಕಂಡ್ರೆ ಎಲ್ರು ಗೌರವ ಕೊಡ್ತಿದ್ರು. ಅವ್ರನ್ನ ಯಾರು ದ್ವೇಷಿಸ್ತಾನೆ ಇರ್ಲಿಲ್ಲ. ಹೇಳ್ದೆ ಕೇಳ್ದೆ ಎಲ್ಲೋಗಿದ್ರಿ ಬಾಸ್? ಅಟ್ಲೀಸ್ಟ್ ನನ್ಗೊಂದು ಮಾತು ಹೇಳಿದಿದ್ರೆ ನಾನು ಬರ್ತಾ ಇದ್ನಲ್ಲ ಬಸ್ ಜೊತೆಗೆ. ಇಲ್ಲ ನಾನೇನು ಕೆಲಸ ಬಿಟ್ಟು ಹೋಗ್ತಾ ಇದ್ನ.
ನೀವಿಲ್ದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಬಾಸ್? ಸರಿಗೆ ಊಟ ತಿಂಡಿ ಏನೂ ಮಾಡಿಲ್ಲ ಬಾಸ್. ಶ್ರೀಕಾಂತ, ನಾನು ಕಿಡ್ನಾಪ್ ಆಗ್ತೀನಿ ಅನ್ನೋ ವಿಚಾರ ನನಗೆ ಗೊತ್ತಿತ್ತ? ನೀವು ಒಳ್ಳೆ ಮದುವೆಗೆ ಇನ್ವಿಟೇಷನ್ ಕೊಡದೇ ಇರೋರ ಥರ ನನ್ನನ್ನು ಯಾಕೆ ಕರೀದಿಲ್ಲ ಅಂತ ಕೇಳ್ತಿದ್ದೀರಾ. ಕಿಡ್ನಾಪರ್ಸಿಗೆ ಯಾರು ಇಂಪಾರ್ಟೆಂಟು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಊರವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ಅದೇನು ಬಿಗ್ ರೂಟನ? ಸುಮ್ಮನೆ ರೀ ಸಾರ್ಥಕ್ ಸರ್. ವೀರಪ್ಪನು ಅಣ್ಣ ಅವ್ರನ್ನ ಕಿಡ್ನಾಪ್ ಮಾಡಿದಾಗ ಅವ್ರ ಜೊತೆ 4-5 ಜನ ಕರ್ಕೊಂಡು ಹೋಗಿರ್ಲಿಲ್ವಾ? ಅದೇ ಥರ ನಾನು ಹೋಗ್ತಾ ಇದ್ದೆ. ದೇವಸ್ಥಾನದಲ್ಲಿ ದೇವರೇ ಇಲ್ಲದೆ ಇದ್ಮೇಲೆ ಪೂಜಾರಿ ಏನ್ ಮಾಡ್ತಾನೆ ಹೇಳಿ? ಪೂಜೆ ಮಾಡಕ್ಕಾಗತ್ತಾ? ನೋಡಿ ಬಾಸ್, ಇನ್ಮೇಲೆ ನೀವೆಲ್ಲೇ ಹೋದ್ರು ನನ್ನನ್ನು ಜೊತೆ ಕರ್ಕೊಂಡೇ ಹೋಗ್ಬೇಕು. ನಾನು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಂಗಿಲ್ಲ. ನಿಮ್ಮನ್ನು ಕಿಡ್ನಾಪ್ ಮಾಡ್ತಾರೋ ಇಲ್ಲ ಕತ್ಕೊಯ್ತಾರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಜೊತೆಗೆ ಬಂದೇ ಬರ್ತೀನಿ ಬಾಸ್. ಬೇಕಿದ್ರೆ ನನ್ನ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಪ್ರಾಣ ಕಾಪಾಡ್ಕೋತಿದ್ದೆ ಬಾಸ್. ಏನ್ ಸಾರ್ಥಕ್ ಇದು? ವೇದಾಂತಿದು ನಮ್ಮ ಈ ಗ್ರೇಟ್ ಲಕ್ಷ್ಮೀಕಾಂತ್ ಅವರು ನೀವು ಕಿಡ್ನಾಪ್ ಆಗಿದ್ದಾಗ ನಿಮ್ಮನ್ನ 6,35,535 ರೂಪಾಯಿಗೆ ಹರಾಜ್ ಹಾಕ್ಬಿಟ್ಟಿದ್ದಾರೆ. ಕಾಂತ, ಏನ್ರಿ ಇದು? ವೇದಾಂತ್, ನೀವು ಕಿಡ್ನಾಪ್ ಆಗಿದ್ದಾಗ ಇವರು ದಿನಾ ಮನೆಗೆ ಬಂದು ಬಾಸ್ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ, ಬಾಸ್ ಬಗ್ಗೆ ಗೊತ್ತಾಯ್ತಾ ಅಂತ ಪದೇ ಪದೇ ಕೇಳ್ತಿದ್ರು. ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಆಗ ನಾವು ಬೇರೆ ಟೆನ್ಷನ್ ಅಲ್ಲಿದ್ವಿ. ಪಾಪ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ತಾವೇ ತಮ್ಮ ಕೈಯಾರ ದುಡ್ಡು ಹಾಕೊಂಡು ಪೋಸ್ಟರ್ ಮಾಡಿಸಿ ಇಡೀ ಬೆಂಗಳೂರು ಪೂರ್ತಿ ಅಂಟಿಸಿದ್ದಾರೆ. ಅವ್ರ ಮದುವೆಗೆ ಅಂತ ಕೂಡಿಕ್ಕಿದ್ದ ದುಡ್ಡನ್ನೆಲ್ಲ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸಾರ್ಥಕ್ ಸರ್, ನನಗೆ ನಮ್ಮ ಬಡ ಬಾಸೆ ಇಂಪಾರ್ಟೆಂಟ್, ನನ್ನ ಮದುವೆ ಅಲ್ಲ. ಕಾಂತ, ನಿಮ್ ಕ್ಯಾರೆಕ್ಟರ್ಗೆ ಈ ಕಣ್ಣೀರೆಲ್ಲ ಸೂಟ್ ಆಗಲ್ಲ ಕಣ್ರಿ. ನೀವೇನಾದ್ರೂ ಕಿತಾಪತಿ ಮಾಡ್ತಾ ಇರ್ಬೇಕು, ನಾವು ನಿಮ್ಮ ಮುಖಕ್ಕೆ ತುಪುಕ್ ತುಪುಕ್ ಅಂತ ಉಗಿತಾ ಇರ್ಬೇಕು. ಆಗ್ಲೇ ಎಲ್ರಿಗೂ ಇಷ್ಟ ಆಗೋದು. ಇಲ್ಲಿ ಸ್ವಲ್ಪ ನಗ್ರಿ. ನಗ್ರಿ. ಆಗಲ್ಲ ಸಾರ್ಥಕ್ ಸರ್. ಬಡ ಬಾಸ್ಗೆ ಈ ತರ ಆಗಿದ್ದೆಲ್ಲ ನೆನ್ಸ್ಕೊಂಡ್ರೆ ಈಗ್ಲೂ. ಈಗ ನೀವ್ ನಗ್ಲಿಲ್ಲ ಅಂದ್ರೆ ನಿಮ್ ಮೀನುಗ್ ಫೋನ್ ಮಾಡಿ ನಿಮ್ ಕಾಂತ ಯಾವ್ದೋ ಹುಡುಗಿ ಜೊತೆ ಕಾಂತಾರ ಸಿನಿಮಾದಲ್ಲಿ ಕುಚು ಕುಚು ಮಾಡ್ತಿದ್ದ ಅಂತ ಹಾಕೊಟ್ಬಿಡ್ತೀನಿ. ಸಾರ್ಥಕ್ ಸರ್, ಹಂಗೆಲ್ಲ ಮಾಡಬೇಡಿ. ನಗ್ತೀನಿ. ನನ್ನ ಲೈಫ್ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಲೇಡೀಸು ಪಾರ್ಲರ್ಗೆ ಹೋಗಿ ವೈಟ್ ಆಗಿರೋ ಕೂದಲನ್ನ ಬ್ಲ್ಯಾಕ್ ಮಾಡಿಸ್ಕೊಳ್ತಾರೆ. ಆದರೆ ನಾನು 36 ವರ್ಷಕ್ಕೇನೆ ಬ್ಲ್ಯಾಕ್ ಆಗಿರೋ ಕೂದಲನ್ನ ವೈಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಕರ್ಮ ಬಂತೋ ಕರ್ಮ. ಹಲೋ, ಹೇಳಿ ಯಜಮಾನ್ರೆ. ಹಲೋ, ಕೇಳಿಸ್ತಾ ಇದೆಯಾ? ಈ ಮನೆಯಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಹಲೋ, ಸಾರಿ ಕಣೆ ಸುಹಾಸಿನಿ. ಆದ್ಯ, ನನ್ನ ಮುಂದೆ ಕೂದಲು ವೈಟ್ ಆಗಿದೆಯಲ್ವಾ, ಸುಹಾಸಿನಿ ನಂಗೆ ದೈ ಹಚ್ಚಿದಾಳೆ. ಈ ಸುಹಾಸಿನಿ ನಾನು ಎಷ್ಟು ಹೇಳಿದ್ರು ಬೇಡ ಅಂದ್ರೂ ಹಚ್ಬಿಟ್ಲು. ಅದ್ರಲ್ಲಿ ಬೇರೆ ಹೆಂಗ ಕಾಣಿಸ್ತೀನಿ ಅಂತ ಹೇಳ್ತಿದ್ದಾಳೆ.
ತುಂಬ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಮ್ಮ. ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಇನ್ಮೇಲೆ ಇದೇ ಥರ ಇರೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅದ್ಯಾ, ನನ್ಗಿದೆಲ್ಲ ಇಷ್ಟ ಆಗೋದಿಲ್ಲ. ಸುಹಾಸಿನಿ ಬಲವಂತ ಮಾಡಿದ್ಲು ಅಂತ ಹಚ್ಕೊಂಡಿದ್ದೀನಿ. ಇಲ್ಲ ಅಮ್ಮ, ನಿಜವೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಕ್ಚುಲಿ ಸುಹಾಸಿನಿ ಅಮ್ಮ ನಿಮ್ಮನ್ನ ಅಕ್ಕ ಅಂತ ಕರೆಯೋ ಬದಲು ತಂಗಿ ಅಂತ ಕರೆಯೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರಿಗಿಂತ ಹೆಂಗ ಕಾಣಿಸ್ತಾ ಇದ್ದೀರಾ. ನೀನು ಹೇಳ್ತಿರೋದು ನಿಜ ಆದ್ಯ. ನಿಮ್ಮಮ್ಮ ಬೇಡ ಅಂತಾನೆ ಹೇಳ್ತಿಲ್ಲ, ಆದ್ರೆ ನಾನೇ ಹಠ ಮಾಡಿ ಹಚ್ಚಿದ್ದು. ಅಮ್ಮ ಯಾಕೆ ಬೇಡ ಅಂತೀರಾ? ಬಟ್ ಎನಿವೇಸ್, ನೀವು ಕಲರ್ ಹಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಇವಾಗಂತೂ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಒಂದ್ ಸ್ವಲ್ಪ ಕೆಲಸ ಇದೆ, ಬಂದೆ. ಯಾವ್ದನ್ನ ಮಾಡ್ಬೇಡ ಅಂತ ಹೇಳ್ತೀನೋ ಹಠ ಮಾಡಿ ಅದನ್ನೇ ಮಾಡ್ಬೇಕು ಅಂತ ಹೇಳ್ತೀಯ. ನೋಡು, ಇನ್ನೊಂದು ಸಲ ಹೇಳಿ ಮಾಡ್ದೆ ಆಚೆ ಬಂದ್ರೆ ನಾನು ಸರಿ, ನಾನು ಬರೋದಿಲ್ಲ. ಸಿಕ್ಕಿದೆ ಚಾನ್ಸ್ ಅಂತ ನನ್ನ ಮೇಲೆ ಸವಾರಿ ಮಾಡಕ್ ಬರ್ಬೇಡ. ಈ ಚಂದ್ರ ಏನಾದ್ರೂ ಒಂದು ಎಡವಟ್ ಮಾಡಿ ನನ್ನನ್ನ ಸಿಕ್ಕಾಕ್ಸ್ತಾನೆ ಇರ್ತಾಳೆ. ಇನ್ ಮುಂದಾದ್ರೂ ಹುಷಾರಾಗಿರ್ಬೇಕು. ಅಂದಹಾಗೆ ಅವರಿಬ್ರು ಬರೋದು ಎಷ್ಟೊತ್ತಾಗತ್ತೆ? ಅದೇ ಗೊತ್ತಿಲ್ಲಮ್ಮ. ಇವರಿಬ್ರು ಬೆಳಿಗ್ಗೆಯಿಂದ ಒಬ್ರಿಗೊಬ್ರು ಸರ್ಪ್ರೈಸ್ ಕೊಡ್ಬೇಕು ಅಂತ ಬೇಜಾನ್ ಸರ್ಕಸ್ ಮಾಡ್ತಿದ್ದಾರೆ. ಇಬ್ರು ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಿದ್ದಾರೆ. ಅಮ್ಮು ಯಾರೋ ಫ್ರೆಂಡ್ ಮೀಟ್ ಮಾಡ್ಬೇಕು ಅಂತ ಹೋದ್ರೆ ವೇದಾಂತು ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಇಬ್ರು ಪತ್ತೆ ಇಲ್ಲ. ಇಷ್ಟೊತ್ತಿಗೆ ಅದು ಎಲ್ಲಿ ಪಾರ್ಟಿ ಮಾಡ್ತಿರ್ತಾರೋ ಯಾರಿಗ್ ಗೊತ್ತು. ಅದು ಕರೆಕ್ಟ್. ಇರ್ಲಿ ಬಿಡಿ, ಖುಷಿಯಾಗಿ ಮನೆಗೆ ಬಂದ್ರೆ ಅಷ್ಟೇ ಸಾಕು. ಛೋಟಾ ಬಾಸ್, ಅವ್ರು ಬರೋದು ಲೇಟ್ ಆಗುತ್ತೆ ಅಂದ್ರೆ ಕೇಕ್ ತಿನ್ಕೊಂಡು ನಾವೇ ಸ್ಟಾರ್ಟ್ ಮಾಡಿ. ಕಾಂತ ತಮಾಚೆ ತಮಾಚೆ.